ಸ್ನೇಹಿತರೆ, ಈಗ ನಾವು ತೃಣಾವರ್ತನಿಗೆ ಹೇಗೆ ಶಾಪ ವಿಮೋಚನೆ ಆಯಿತು ಅನ್ನುವ ಕಥೆನ ಕೇಳೋಣ. ತನ್ನ ಜೀವರಕ್ಷಣೆಗಾಗಿ ತನ್ನನ್ನು ಕೊಲ್ಲಲು ಹುಟ್ಟಿರಬಹುದಾದಂತಹವನನ್ನು ಸಂಹರಿಸಬೇಕು ಅಂತ ಬಯಸಿ ಪುಟ್ಟ ಕಂದಮ್ಮಗಳನ್ನು ಕೊಲ್ಲಲು ಕಂಸ ಕಳುಹಿಸಿದ ಅನೇಕ ರಾಕ್ಷಸರಲ್ಲಿ ಇವನು ಕೂಡ ತೃಣಾವರ್ತನೂ ಕೂಡ ಒಬ್ಬ ಆಗಿದ್ದ. ಅವನ ಆಜ್ಞಾನುವರ್ತಿ ರಾಜ ಏನು ಹೇಳಿದನೋ ಹಾಗೆ ಮಾಡೋಕ್ಕೋಸ್ಕರ ಅವನು ಗೋಕುಲಕ್ಕೆ ಬಂದ. ಯಶೋಧಾದೇವಿ ಕೃಷ್ಣನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿಸ್ತಾ ಇದ್ಲು. ಇದ್ದಕ್ಕಿದ್ದಂತೆ ಮಗು ವಿಪರೀತ ಭಾರ ಆಗೋಯಿತು. ಯಶೋಧೆಗೆ ಮಗುನ ತೊಡೆ ಮೇಲೆ ಇರಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಕೃಷ್ಣನನ್ನು ನೆಲದ ಮೇಲೆ ಮಲಗಿಸಿ ಮಗುವಿಗೆ ಏನು ತೊಂದರೆ ಸಂಭವಿಸದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ತನ್ನ ದಿನನಿತ್ಯದ ಗೃಹ ಕೃತ್ಯದಲ್ಲಿ ಅವಳು ತೊಡಗಿಕೊಂಡಳು. ಕಂಸನಿಂದ ಕಳುಹಿಸಲ್ಪಟ್ಟಂತಹ ಈ ತೃಣಾವರ್ತ ಸುಂಟರ ಗಾಳಿಯ ರೂಪವನ್ನು ಧರಿಸಿ ಕೃಷ್ಣನ ಎತ್ಕೊಂಡು ಆಕಾಶಕ್ಕೆ ಹಾರಿಬಿಟ್ಟ. ಆ ಸಮಯದಲ್ಲಿ ಗೋಕುಲದಲ್ಲಿ ಭೂಮಿಯ ಆಕಾಶವನ್ನು ಧೂಳು ಆವರಿಸಿಬಿಡ್ತು. ಸುಂಟರ ಗಾಳಿಯಿಂದ ಎದ್ದ ಧೂಳಿನಿಂದ ಕತ್ತಲೆ ಅನ್ನತಕ್ಕಂಥದ್ದು ಆವರಿಸಿದಂತೆ ಆಯಿತು. ಒಬ್ಬರನ್ನೊಬ್ಬರು ನೋಡೋದಕ್ಕೂ ಆಗದ ಹಾಗೆ ಧೂಳು ಮುಸುಕ್ತು. ಯಶೋಧೆ ಮಗುವನ್ನು ಕಾಣದೆ ಕಂಗಾಲಾಗ್ಬಿಟ್ಲು. ಕೆಲ ಸಮಯ ಕಳೆದ ನಂತರ ಸುಂಟರ ಗಾಳಿಯ ಪ್ರಭಾವ ಕಡಿಮೆ ಆಯಿತು. ಆಗ ಯಶೋಧೆಯ ರೋದನ ಕೇಳಿ ಗೋಪಿಕಾ ಸ್ತ್ರೀಯರು ಬಂದರು. ಶ್ರೀಕೃಷ್ಣನನ್ನು ಕಾಣದೆ ಎಲ್ಲರೂ ಕೂಡ ಚಿಂತಿತ ಆಗಿಬಿಟ್ರು. ತೃಣಾವರ್ತ ಕೃಷ್ಣನನ್ನು ಕೊಲ್ಲಲು ಬಯಸಿ ಅವನನ್ನು ಎತ್ಕೊಂಡು ಆಕಾಶಕ್ಕೆ ಹಾರಿದಾಗ ಕೃಷ್ಣ ಏನು ಮಾಡ್ದ, ತೃಣಾವರ್ತನ ಕುತ್ತಿಗೆಯನ್ನು ಬಲವಾಗಿ ಹಿಡ್ಕೊಂಡ್ಬಿಟ್ಟಿದ್ದ. ಆದರೆ ಇದ್ದಕ್ಕಿದ್ದಂತೆಯೇ ಕೃಷ್ಣನ ಭಾರ ಅತಿ ಆಯಿತು. ಈಗ ಕೃಷ್ಣನನ್ನು ಬಿಡೋದಕ್ಕೂ ಆಗದೆ, ಅವನ ಭಾರವನ್ನು ತಡ್ಕೊಳ್ಳೋದಕ್ಕೂ ಆಗದೆ, ಮಗುವನ್ನು ಮತ್ತಷ್ಟು ಎತ್ತರಕ್ಕೆ ಎತ್ಕೊಂಡು ಹೋಗೋಕ್ಕೂ ಆಗದೆ ತೃಣಾವರ್ತನ ವೇಗ ಕಡಿಮೆ ಆಯಿತು. ಅಂತರಿಕ್ಷದಿಂದ ಒಂದು ದೊಡ್ಡ ಬಂಡೆಯ ಮೇಲೆ ರಾಕ್ಷಸಾಕಾರ ತಾಳಿ ಬಿದ್ದ. ಗೋಪಿಯರು ಭೂಮಿಯ ಮೇಲೆ ಬಿದ್ದಂತಹ ರಾಕ್ಷಸಾಕಾರವನ್ನು ಕಂಡು ಅಲ್ಲಿಗೆ ಧಾವಿಸಿದ್ರು. ರಾಕ್ಷಸನು ದೊಡ್ಡ ಬೆಟ್ಟದ ಮೇಲೆ ಬಿದ್ದಂತಹ ರಭಸಕ್ಕೆ ಅವನ ಅಂಗಾಂಗಗಳೆಲ್ಲ ಛಿದ್ರವಾಗಿ ಹೋಯಿತು. ಆ ಅಂಗಾಂಗಗಳ ಮಧ್ಯೆ ಕೃಷ್ಣ ಆಟ ಆಡ್ತಾ ಇದ್ದ. ಶ್ರೀಕೃಷ್ಣನಿಗೆ ಏನೂ ಅಪಾಯ ಅನ್ನತಕ್ಕಂಥದ್ದು ಸಂಭವಿಸದೆ ಆಡ್ತಾ ಇರೋದನ್ನು ಕಂಡ ಗೋಪಿಯರು ಸಮಾಧಾನಗೊಂಡರು. ಮಗುವನ್ನು ಎತ್ಕೊಂಡು ಬಂದಂದು ದುಃಖಿಸ್ತಾ ಇದ್ದಂತಹ ಯಶೋಧೆಗೆ ಮಗುನ ಎತ್ಕೊಂಡು ಬಂದು ಒಪ್ಪಿಸಿದ್ರು. ಕೃಷ್ಣನು ಮೃತ್ಯುವಶವಾದನೋ ಅಂತ ಎಲ್ಲರೂ ಭಾವಿಸ್ಬಿಟ್ಟಿದ್ರು. ಆದರೆ ಕೃಷ್ಣ ರಾಕ್ಷಸನಿಂದ ಅಪಹರಿಸಲ್ಪಟ್ಟಿದ್ದರೂ ಕ್ಷೇಮವಾಗಿರೋದನ್ನು ಕಂಡು ನಂದಗೋಪ, ಯಶೋಧೆ, ಗೋಕುಲದ ಸಮಸ್ತರು ಕೂಡ ಆನಂದದಿಂದ ನಲಿದಾಡ್ರು. ಈ ಪಾಂಡ್ಯ ದೇಶದ ಪ್ರತಿಯೊಂದಕ್ಕೂ ಶಾಪ ವಿಮೋಚನೆಗೆ ಹಿನ್ನೆಲೆ ಕಾರಣ ಇದೆ. ಪಾಂಡ್ಯ ದೇಶದ ರಾಜನಾಗಿದ್ದಂತಹ ಸಹಸ್ರಾಕ್ಷ ಒಮ್ಮೆ ತನ್ನ ರಾಣಿಯರೊಡನೆ ನರ್ಮದಾ ನದಿಯಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ದ. ಅಲ್ಲಿಗೆ ಆಗಮಿಸಿದಂತಹ ದೂರ್ವಾಸ ಮಹರ್ಷಿಗಳನ್ನು ಕಂಡರೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸಲೂ ಇಲ್ಲ, ನಮಸ್ಕರಿಸಲೂ ಇಲ್ಲ. ಅವರನ್ನು ಗಮನಿಸಿದ ಹಾಗೆ ಇದ್ದುಬಿಟ್ಟ. ದೂರ್ವಾಸರು ಕೋಪಗೊಂಡು ರಾಕ್ಷಸ ಆಗು ಅಂತ ಹೇಳಿ ಶಾಪ ಮಾಡಿಕೊಟ್ಟಿದ್ರು. ಆಗ ರಾಜನು ದೂರ್ವಾಸರ ಕಾಲುಗಳಿಗೆ ಎರಗಿ ಶಾಪ ವಿಮೋಚನೆ ಆಗಕ್ಕೆ ಏನು ಅಂತ ಪ್ರಾರ್ಥನೆ ಮಾಡ್ದ. ಆಗ ದೂರ್ವಾಸ ಮಹರ್ಷಿಗಳು ಪ್ರಸನ್ನರಾಗಿ ಭಗವಾನ್ ಶ್ರೀಕೃಷ್ಣನ ಸ್ಪರ್ಶ ಆದ ಒಡನೆಯೇ ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳಿ ದೂರ್ವಾಸರು ತಿಳಿಸಿದರು. ಅಂತೆಯೇ ಸಹಸ್ರಾಕ್ಷ ರಾಕ್ಷಸನಾಗಿ ಜನ್ಮ ತಳೆದ. ಈಗ ಶ್ರೀಕೃಷ್ಣನ ಸ್ಪರ್ಶದಿಂದ ಮಹರ್ಷಿಗಳ ಶಾಪ ವಿಮೋಚನೆಗೊಂಡು ರಾಕ್ಷಸ ಜನ್ಮದಿಂದ ಮುಕ್ತ ಆದ. ಇದುವರೆಗೂ ನಾವು ತೃಣಾವರ್ತನ ಶಾಪ ವಿಮೋಚನೆಯ ಬಗ್ಗೆ ಅರಿತುಕೊಂಡ್ವಿ. ನಮಸ್ಕಾರ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್.